ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕೀರ್ತನೆಗಳು 59:9 ನಾವು ನೋಡುವುದಾದರೆ, ನನ್ನ ಬಲವಾದ ದೇವರೇ, ನಿನಗಾಗಿ ಕಾದುಕೊಂಡಿರುವೆನು. ಪ್ರಿಯರೇ, ನಾವು ಯಾರಿಗಾಗಿ ಕಾಯ್ತಾ ಇದ್ದೇವೆ? ಇಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನನ್ನ ಬಲವಾದ ದೇವರೇ ನಿನಗಾಗಿ ಕಾಯುತ್ತಿರುವೆನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಇಲ್ಲಿ ನೋಡುವಂಥ ವಾಕ್ಯ ಏನಂತಂದರೆ, ನಮ್ಮ ಬಲ ಯಾರು? ನಮ್ಮ ಆಶಯ ಯಾರು? ನಮ್ಮ ಅತಿಶಯ ಯಾರು? ನಾವು ಯಾರಿಗಾಗಿ ಕಾಯ್ತಾ ಇದ್ದೇವೆ? ಈ ಲೋಕ ನಮಗೆ ಸಮಾಧಾನವನ್ನು ಕೊಡುವುದಿಲ್ಲ. ಈ ಲೋಕದ ಹಿಂದೆ ನಾವು ವೇಗವಾಗಿ ಓಡ್ತಾ ಇದ್ದೇವೆ. ಆದರೆ ನನ್ನ ಬಲವಾದ ದೇವರೇ, ದೇವರು ನಮಗೆ ಬಲ, ದೇವರು ನಮಗೆ ಬಲ ಎಂಬುದನ್ನು ನಾವು ಮರೆಯಬಾರದು. ಪ್ರಿಯರೇ, ಮಿಕ 7ನೇ ಅಧ್ಯಾಯ 5-7 ನಾವು ನೋಡುವುದಾದರೆ, ಒಬ್ಬನು ಶತ್ರುಗಳು ಅವನ ಸ್ವಂತ ಮನೆಯವರೇ, ಆದರೆ ನಾನು ಯೆಹೋವನನ್ನು ಎದುರು ನೋಡುತ್ತಿದ್ದಾನೆ. ನಾನು ಯೆಹೋವನಿಗಾಗಿ ಎದುರು ನೋಡ್ತಾ ಇದ್ದೇನೆ. ನಾನು ಯಾವತ್ತು ಯೆಹೋವನಿಗಾಗಿ ಎದುರು ನೋಡ್ತೇನೋ ಆಗ ನಿಶ್ಚಯವಾಗಿ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ನಿಶ್ಚಯವಾಗಿ ದೇವರು ನಿನ್ನನ್ನು ಉನ್ನತೀಕರಿಸ್ತಾರೆ. ನಿಶ್ಚಯವಾಗಿ ನಿನಗೆ ಆಶೀರ್ವಾದಗಳು ಅರಿದು ಬರ್ತದೆ ಎಂಬುದನ್ನು ನಾವು ಮರೆಯಬಾರದು. ಪ್ರಿಯರೇ, ಕೀರ್ತನೆಗಳು 46:9-11 ನೋಡಿಕೊಳ್ಳುವುದಾದರೆ, ನಾವು ಶಾಂತವಾಗಿದ್ದು ಆತನೇ ದೇವರಾಗಿದ್ದಾನೆಂದು ತಿಳಿದುಕೊಳ್ಳೋಣ. ನಾವು ಏನು ಮಾಡುವುದು ಬೇಡ, ಶಾಂತವಾಗಿದ್ದು ಆತನು ನಮ್ಮ ದೇವರು ಎಂಬುದಾಗಿ ನೆನೆಸಿ ನಾವು ದೇವರನ್ನು ಹುಡುಕೋಣ. ದೇವರನ್ನು ಹುಡುಕಿದಾಗ ನಮ್ಮ ಜೀವನ ಫಲಪ್ರದಾಯಕವಾಗಿರ್ತದೆ. ಅದ ಕಾರಣಕ್ಕೆ ನಾವು ನೋಡ್ತೇವೆ, ಮುಖ್ಯವಾಗಿ ದೇವರು ನಮಗೆ ಉನ್ನತದನ್ನು ಕೊಡುವಂಥ ದೇವರಾಗಿದ್ದಾರೆ. ಪ್ರಕಟಣೆಯನ್ನು ನಾವು ನೋಡುವುದಾದರೆ, ದೇವರು ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಿನ್ನ ಎದುರಿನಲ್ಲಿ ಒಂದು ದ್ವಾರವನ್ನು ತೆರೆದಿಟ್ಟಿದ್ದೇನೆ, ಅದನ್ನು ಯಾರೂ ಮುಚ್ಚಲಾರರು. ಪ್ರಿಯರೇ, ದೇವರು ಇವತ್ತು ಈ ಮುಂಜಾನೆಯ ಸಮಯದಲ್ಲಿ ನಾನು ನಿಶ್ಚಯವಾಗಿ ಹೇಳ್ತೇನೆ, ದೇವರು ನಿಮಗಾಗಿ ಒಂದು ಬಾಗಿಲನ್ನು ತೆರೆದಿದ್ದಾರೆ. ನೂತನವಾದಂಥ ಬಾಗಿಲು, ಸಾಲದಿಂದ ಬಿಡುಗಡೆಯಾಗುವಂಥ ಬಾಗಿಲು, ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುವಂಥ ಬಾಗಿಲು, ಸಮಾಧಾನ ತರುವಂಥ ಬಾಗಿಲು, ಮಕ್ಕಳು ಯೌವನಸ್ಥರು ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ನೂತನವಾದಂಥ ಬಾಗಿಲನ್ನು ದೇವರು ತೆರೆದಿದ್ದಾರೆ. ನಾವು ಕೇಳಬೇಕಷ್ಟೇ, ಅಪ್ಪ ಕೊಡು ಸ್ವಾಮಿ, ದೇವಾ ಕೊಡು ಸ್ವಾಮಿ ಎಂಬುದಾಗಿ ನಾವು ಕೇಳಿದಾಗ ಅಗತ್ಯವಾಗಿ ದೇವರು ಆಶೀರ್ವದಿಸುವಂಥವರಾಗಿದ್ದಾರೆ ಎಂಬುದನ್ನು ನಾವು ಮರೆಯಬಾರದು. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಅಪ್ಪ, ನಿಮ್ಮ ಗಾಯವುಳ್ಳ ಹಸ್ತಗಳಿಂದ ದೇವರೇ ನಮ್ಮ ಬಾಸುಂಡೆಗಳು ಗುಣ ಮಾಡಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಕಲ್ವರಿ ಶಿಲುಬೆ ಮೇಲೆ ನಿಮ್ಮ ರಕ್ತ ಚೆಲ್ಲಿದ್ದಕ್ಕಾಗಿ ವಂದನೆಗಳು ಸ್ವಾಮಿ. ದೇವಾ, ನಮಗೊಂದು ನೂತನವಾದಂಥ ಬಾಗಿಲು ತೆರೆಯಲ್ಪಡಲಿ ಸ್ವಾಮಿ. ಕುಟುಂಬದಲ್ಲಿ ಒಂದು ನೂತನವಾದಂಥ ಒಂದು ಬಾಗಿಲು ತೆರೆಯಲ್ಪಡಲಿ. ಮಕ್ಕಳ ಜೀವಿತದಲ್ಲಿ ನೂತನವಾದಂಥ ಹೃದಯ ಬಾಗಿಲು ತೆರೆಯಲ್ಪಡಲಿ ಸ್ವಾಮಿ. ಅವರ ಹೃದಯಗಳು ಕಟ್ಟು ಸ್ವಾಮಿ. ದೇವಾ, ಯಾರ್ಯಾರು ಯಾವ ಅಗತ್ಯಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾರಪ್ಪ, ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಅವರು ಹೊಂದಿಕೊಳ್ಳಲಿ ಸ್ವಾಮಿ, ಹೊಂದಿಕೊಳ್ಳಲಿ ದೇವರೇ. ಬೇಡಿಕೊಳ್ಳುವನು ಹೊಂದಿಕೊಳ್ಳುವನು ಅಂತ ಹೇಳಿದಂಥ ದೇವರೇ, ಆಶೀರ್ವದಿಸು, ಸುಖ ಕೊಡು, ಬಲ ಕೊಡು. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ
ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್ ಆಮೇನ್ ಆಮೇನ್. ಪ್ರೇರೆ